कर्नाटक के मुख्यमंत्री सिद्धारमैया ने बीजेपी पर बड़ा हमला बोला है। उन्होंने कहा कि बीजेपी शुरू से ही महिला आरक्षण के खिलाफ रही है। उन्होंने याद दिलाया कि पूर्व प्रधानमंत्री राजीव गांधी के कार्यकाल में कांग्रेस सरकार ने 73वें और 74वें संविधान संशोधनों के जरिए स्थानीय निकायों में महिलाओं और पिछड़े वर्गों को आरक्षण दिया था। मुख्यमंत्री ने आरोप लगाया कि उस समय एनडीए ने राज्यसभा में इसका विरोध किया था। अब राजनीतिक फायदे के लिए महिला आरक्षण बिल को परिसीमन के साथ जोड़कर पेश किया जा रहा है। उन्होंने स्पष्ट किया कि कांग्रेस का विरोध केवल परिसीमन से है, महिला आरक्षण से नहीं। इस दौरान मुख्यमंत्री ने केंद्रीय एजेंसियों पर भी सवाल उठाए। उन्होंने कहा कि विधायक एन.ए. हैरिस के बेटे नलपाड़ के घर पर ईडी की छापेमारी की गई और केंद्र सरकार की एजेंसियां ही केवल कांग्रेस नेताओं को निशाना बना रही हैं, जबकि बीजेपी नेताओं पर कोई कार्रवाई नहीं हो रही। अल्पसंख्यकों के मुद्दे पर बोलते हुए उन्होंने कहा कि पार्टी में उन्हें नजरअंदाज किए जाने का आरोप गलत है। दावणगेरे सीट के टिकट के फैसले के दौरान वरिष्ठ नेताओं के साथ साथ अल्पसंख्यक समुदाय के प्रतिनिधि भी मौजूद थे। मुख्यमंत्री ने भरोसा जताया कि दावणगेरे और बागलकोट के उपचुनाव में कांग्रेस उम्मीदवार जीत दर्ज करेंगे। यह बयान उन्होंने चामराजनगर जिले के गुंडलुपेट हेलीपैड पर मीडिया से बातचीत के दौरान दिया। ಕೇಂದ್ರ ಸರ್ಕಾರದವರು ಯಾವಾಗಲೂ ಕಾಂಗ್ರೆಸ್ನವ್ರನ್ನೇ ಗುರಿ ಇಟ್ಕೊಂಡು ಮಾಡ್ತಾರೆ. ಬಿಜೆಪಿಯವರು ಮಾಡ್ತಾರ, ಮನೆ ಮೇಲೆ ರೈಡ್ ಮಾಡ್ತಾರ. ಸರ್, ತಮ್ಮ ಗ್ಯಾರಂಟಿ ಯೋಜನೆಗಳನ್ನ ಎಲ್ಲಾ ಪಕ್ಷಗಳು ಮತ್ತು ಎಲ್ಲಾ ರಾಜ್ಯಗಳು ಕಾಪಿ ಮಾಡ್ತಾ ಇದ್ದಾರೆ. ನಮ್ಮ ಈಗ ಯಾರು ವಿರೋಧ ಮಾಡಿದ್ರು ಅವ್ರಿಗೆ ಈಗ ಗೊತ್ತಾಯ್ತಲ್ಲ, ಗ್ಯಾರಂಟಿ ಯೋಜನೆಗಳು ಬಡವರಿಗೋಸ್ಕರ ಇರ್ತಕ್ಕಂಥ ಕಾರ್ಯಕ್ರಮಗಳು ಅಂತ ಗೊತ್ತಾಯ್ತಲ್ಲ. ಸರ್, ಕಾಂಗ್ರೆಸ್ ಪಕ್ಷದವರು ಮಹಿಳಾ ವಿರೋಧಿಗಳಂತೇಳಿ ದೇಶಾದ್ಯಂತ ಬಿಜೆಪಿಯವರು ಒಂದು ರ್ಯಾಲಿ ಸ್ಟಾರ್ಟ್ ಮಾಡಿದ್ದಾರೆ. ಬಿಜೆಪಿಯವರೇ ಮಹಿಳಾ ವಿರೋಧಿಗಳು. ಮಹಿಳಾ ಮೀಸಲಾತಿಗೆ ಯಾವಾಗ ಶುರುವಾದ್ರು? ಮಹಿಳಾ ಮೀಸಲಾತಿ 73, 74 ಅಮೆಂಡ್ಮೆಂಟ್ ಮಾಡಿದವ್ರು ಯಾರು? ಅದನ್ನು ವಿರೋಧ ಮಾಡಿದವ್ರು ಯಾರು? 73, 74 ಅಮೆಂಡ್ಮೆಂಟು ಮಹಿಳಾ ಮೀಸಲಾತಿಯನ್ನ ಲೋಕಲ್ ಗವರ್ಮೆಂಟ್ಸ್ಗಳಲ್ಲಿ ಕೊಡಬೇಕು ಅಂತ ಮಾಡಿದವರು ಕಾಂಗ್ರೆಸ್ನವರು. ಅದನ್ನು ರಾಜ್ಯಸಭೆಯಲ್ಲಿ ಕೆಡುವುದವ್ರು ಯಾರು ಗೊತ್ತೇ ನಿಮಗೆ? ಮತ್ತೆ ಇದನ್ನ ಮಾಡಿದವ್ರು ಯಾರು? 73rd, 74th ಅಮೆಂಡ್ಮೆಂಟ್ ಮಾಡಿದವ್ರು ಯಾರು? ರಾಜೀವ್ ಗಾಂಧಿ ಅವರು ಯಾವ ಪಾರ್ಟಿಯವರು? ಅದನ್ನ ವಿರೋಧ ಮಾಡಿದವರು ಎನ್ಡಿಎ ವಿರೋಧ ಮಾಡಿತ್ತು. ಎನ್ಡಿಎ ಅಂದ್ರೆ ಯಾರು? ಬಿಜೆಪಿ. ಮತ್ತೆ ಅವರು ಈಗ ರಾಜಕೀಯ ಮಾಡ್ಲಿಕ್ಕೋಸ್ಕರವಾಗಿ ಡಿಲಿಮಿಟೇಷನ್ ಸೇರಿಸಿ ತಂದಿದ್ದಾರೆ. ನಾವು ವುಮೆನ್ ರಿಸರ್ವೇಶನ್ಗೆ ವಿರೋಧ ಅಲ್ಲ, ಡಿಲಿಮಿಟೇಷನ್ಗೆ ವಿರೋಧ ಅಷ್ಟೇ. ಅಲ್ಪಸಂಖ್ಯಾತರಿಗೆ ಹೈಕಮಾಂಡ್ ಪತ್ರ ಬರೆದಿದ್ದಾರೆ ಸರ್, ಹಾಗಾಗಿ ಅದ್ರ ಬಗ್ಗೆ ರಿಯಾಕ್ಷನ್ ಸರ್? ಏನಂತ? ಅದೇ ಅಲ್ಪಸಂಖ್ಯಾತ ಕಡೆಗಣಿಸ್ತಾ ಇದ್ದಾರೆ ಅಂತ ಟಿಕೆಟ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ನಿಮ್ಮ ತಪ್ಪನ್ನ ತಿದ್ದುಕೊಳ್ಳಿ ಅನ್ಬಿಟ್ಟು ಏನೋ ಮುಖಂಡಗಳಿಗೆ ಪತ್ರ ಬರೆದಿದ್ದಾರೆ. ಹೈಕಮಾಂಡ್